ಆ ₹100 ನೀವು ಹೇಳ್ತಾ ಇದ್ದೀರಲ್ಲ, ನನಗೆ ಒಳ್ಳೆ ಆಫರ್ಗಳನ್ನು ಸಿಕ್ತು ಸೌದಿ ಅರಬ್ದಲ್ಲಿ. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಲ್ಲ ಅವರು. ರೀಸೆಂಟಾಗಿ ನಾನು ನಮ್ಮ ದೇವ್ರ ಮನೆಗೆ ಸೌದಿ ಅರಬ್ಗೆ ಹೋಗಿದ್ದೆ. ನಾನು ಅಲ್ಲಿ ನಂದು ಇಲ್ಲಿಂದ ಏರ್ಪೋರ್ಟ್ ಹೋಗೋದ್ರಿಂದ ನನ್ನ ಫ್ಲೈಟಲ್ಲಿ ಕೂತ್ಕೊಳ್ಳೋದು ಅಲ್ಲಿ ಇಳಿಯೋ ತಗಾನು ಜನಗಳು ನನಗೆ ಗುರುತಿಸಿದ್ರು, ನೀವು ಅಲ್ವಾ ಟೈಗರ್ ಏರೋ ರೆಸ್ಟೋರೆಂಟ್ ಓನರು ಅಂತ. ಒಂದು ಹೆಮ್ಮೆಯಿಂದ ನನಗೆ ಒಂಥರ, ಹೌದು ನಂದೇ ಟೈಗರ್ ಏರೋ ರೆಸ್ಟೋರೆಂಟು, ನಮ್ಮದು ಕರ್ನಾಟಕ ನೆಲದಲ್ಲಿ ಬೆಂಗಳೂರಲ್ಲಿ, ಅದು ಬನಾಟದಲ್ಲಿ ನಾನು ಈ ಥರ ಒಂದು ಫ್ಲೈಟ್ ರೆಸ್ಟೋರೆಂಟ್ ಮಾಡಿದ್ದೀನಿ ಅಂತ ಹೇಳ್ದೆ. ನನಗೆ ಒಳ್ಳೆ ಆಫರ್ಗಳನ್ನು ಸಿಕ್ತು ಸೌದಿ ಅರಬ್ದಲ್ಲಿ, ಅಲ್ಲಿ ಮಾಡಿ ಅಂತ. ಫಸ್ಟ್ ಇಲ್ಲಿ ಬೆಳೆಸೋಣ, ಇದೊಂದು ಪೂರ್ತಿ ಕ್ಲಿಯರ್ ಮಾಡೋಣ ಅಂದರೆ ಹಂಪ್ಸ್ಗಳು ಇರ್ತಾರೆ, ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಹೇಳ್ದಂಗೆ ಸುಲಭ ಇಲ್ಲ ಶಿಖರೇ ಒಂದು ಬಿಸ್ನೆಸ್ ಮಾಡಬೇಕು, ಅದನ್ನು ಹೋಟೆಲ್ ಇಂಡಸ್ಟ್ರಿ ಮಾಡಬೇಕಂತ. ಸಣ್ಣ ಪುಟ್ಟ ಎಲ್ಲ ಒಂದು ಕಡೆ ಮಾಡ್ಬೋದು, ಬಟ್ ಈ ಲೆವೆಲಲ್ಲಿ ನಡೆಸ್ಬೇಕಂದ್ರೆ ಸುಮಾರು ನಿಮಗೆ ಅದರಲ್ಲಿ ಪ್ರೊಟೆಕ್ಷನ್ ನಡೀತಾ ಇರ್ತದೆ. ಒಬ್ರಿಗೆ ನೋಡಿದ್ರೆ ಒಬ್ರಿಗಾಗಲ್ಲ, ಅಂದರೆ ಒಂದು ಫ್ಯಾಮಿಲಿ ಥರ ಇರಲ್ಲ. ಯಾರು ನೋಡಿದ್ರೆ ಅವ್ರದ್ದು ಬರೇ ನೋಡ್ಕೊಳ್ತಾ ಇರ್ತಾರೆ. ಯಾವಾಗ ನಂದು ಮೀಟಿಂಗಲ್ಲಿ ಏನು ಹೇಳ್ತೀನಿ ಅಂದರೆ, ಎಲ್ಲ ನಮ್ಮದು ಸ್ಟಾಫ್ಗಳಿಗಿರಲಿ, ನಮ್ಮ ಮ್ಯಾನೇಜರ್ಗಳಿಗಿರಲಿ, ಯಾರಾದ್ರೂ ಇರಲಿ, ಅವ್ರಿಗೆ ಏನು ಹೇಳ್ತಾ ಇರ್ತೀನಿ, ಇದು ನಿಮ್ಮ ಮನೆ ದೇವರಂತ ತಿಳ್ಕೊಂಡು ನೀವು ಕೆಲಸ ಮಾಡಿ. ಹೆಂಗೆ ನಿಮ್ಮದು ಮನೆ ಕ್ಲೀನಾಗಿ ಇರ್ತೀರಾ, ಹೆಂಗೋ ನಿಮ್ಮ ಮನೆ ಕಿಚನ್ ಕ್ಲೀನಿಗೆ ಇರ್ತೀರಾ, ಆ ಥರನೇ ನಂದು ಟೈಗರ್ ರೆಸ್ಟೋರೆಂಟು ಕಿಚನ್ನು ಹಂಗೆ ಇರಬೇಕು, ಪ್ಲಸ್ಸು ನಂದು ಫ್ಲೈಟು ಹಿಂಗೆ ಇರಬೇಕು, ಎಲ್ಲ ಕ್ಲೀನಾಗಿ ಹೈಜೀನ್ ಇರಬೇಕು. ಯಾಕಂದರೆ ದೂರದಿಂದ ಜನಗಳು ಬರ್ತಾರೆ, ಅವ್ರಿಗೆ ಒಳ್ಳೆ ಹೈಜೀನ್ ಇರಬೇಕು, ಪ್ಲಸ್ ಒಳ್ಳೆ ಫುಡ್ಡು ವೆರೈಟೀಸ್ ಕೊಡಬೇಕಂತ ನನ್ನೊಂದು ಆಸೆ ಐತೆ. ಈಗ ಒಂದು ಸ್ವಲ್ಪ ಕಮೆಂಟಲ್ಲಿ ನೋಡ್ತೀನಿ, ಆ ₹100 ನೀವು ಹೇಳ್ತಾ ಇದ್ದೀರಲ್ಲ, ಆ ₹100 ನನಗೆ ₹110 ನನಗೆ ಖರ್ಚೇ ಇದೆ ಸರ್. ಅದು ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ₹110 ಖರ್ಚಿದೆ ಅಂತ. ಯಾಕಂದರೆ ಅದರಲ್ಲಿ AC ಐತೆ. ಸೊ ನಿಮಗೆ ಅದರಿಗೆ ಕರ್ಕೊಂಡು ಹೋಗಿರೋ ಕುಣಸಗಿನೇ ಒಂದು 10 ಜನ ಇಕ್ಕಿದ್ದೀನಿ ನಾನು. ಅದರಲ್ಲಿ ಟಿಕೆಟ್ ಇರಲಿ, ವೈಫೈದಿರಲಿ ಎಲ್ಲ ಖರ್ಚು ಬರ್ತದೆ. ಅದು ನೀವು ಇಲ್ಲಿ ಬನ್ನಿ, ಫ್ಲೈಟ್ ವ್ಯೂ ನೋಡಿಕೊಂಡು ನೀವು ರೂಫ್ ಟಾಪ್ ಐತೆ ಫ್ರೀಯಾಗಿ ಅಲ್ಲಿ ಊಟ ಮಾಡಿ, ಡೂಮ್ಸ್ ಐತೆ ಫ್ರೀಯಾಗಿ ಅಲ್ಲಿ ಮಾಡಿ. ಇಲ್ಲಿ ಗಾರ್ಡನಲ್ಲಿ ಕೂತ್ಕೊಳ್ಬೇಕಾ, ಮ್ಯಾನೇಜ್ಮೆಂಟ್ ಟೀಮ್ ಅವ್ರು ಇರ್ತಾರೆ, ಅವ್ರಿಗೆ ಹೇಳಿ ನಿಮ್ಗೆ ಎಲ್ಲೇ ಅರೇಂಜ್ ಮಾಡ್ಕೊಡ್ತೀನಿ ನಾನು. ಇಲ್ಲೇ ಟೇಬಲ್ ಚೇರ್ಸ್ ಹಾಕಿ ನಾನು ಇದು ಮಾಡ್ತೀನಿ, ನೀವು ಏನು ಟೆನ್ಷನ್ ಮಾಡಿ ತೊಗೊಂಡ್ಬಿಡಿ.